ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಸುಲಭವಾಗಿ ಮೊಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಕಪ್ಗೆ ಒಂದು ಅರ್ಧ ಕಪ್ಪಷ್ಟು ಹೆಸ್ರುಬೇಳೆ ತೊಗೋಬೇಕು. ನಿಮ್ಗೆ ಹೆಸ್ರುಬೇಳೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಬೇಡ ಅಂದರೆ ಬರೀ ತೊಗರಿಬೇಳೆಲಿ ಕೂಡ ಮಾಡ್ಬೋದು. ಬೇಳೆನ ನೀರಲ್ಲಿ ತೊಳೆದಿಟ್ಟಿಟ್ಕೋಬೇಕು. ನಾನಿಲ್ಲಿ 2 ಥರದ ಸೊಪ್ಪು ತೊಗೊಂಡಿದ್ದೀನಿ, ಕಿಲ್ಕಿರೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು. ಸೊ ಅವೆರಡನ್ನ ನಾನು ಚೆನ್ನಾಗಿ ಒಂದು 4ರಿಂದ 5 ಸಲ ತೊಳೆದೆತ್ತಿಟ್ಕೊಂಡಿದ್ದೆ ನೀರಲ್ಲಿ. ಸೊ ಇವಾಗ ಅದನ್ನ ಕೂಡ ಎತ್ತಿ ಪಾತ್ರೆಗೆ ಹಾಕ್ತಿದ್ದೀನಿ, ಬೇಳೆ ಹಾಕಿದ್ನಲ್ಲ ಅದೇ ಪಾತ್ರೆಗೆ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಜೊತೆಗೆ ಕಿಲ್ಕಿರೆ ಸೊಪ್ಪೇ ಹಾಕ್ಬೇಕಂತ ಏನಿಲ್ಲ, ಪಾಲಕ್ ಸೊಪ್ಪು ಕೂಡ ಹಾಕ್ಬೋದು, ದಂಟು ಸೊಪ್ಪು ಹಾಕ್ಬೋದು, ಅದು ನಿಮ್ಮ ಇಷ್ಟ. ನಾನಿಲ್ಲಿ ಕಿಲ್ಕಿರೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಜೊತೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ನಾನು 1 ಉಂಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕಿದ್ದೀನಿ. ಹುಣಸೆಹಣ್ಣು ಆದಮೇಲೆ ನೀವು ಖಾರದ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನಿಲ್ಲಿ 11 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, 11. ಸೊ ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕು, ಇಲ್ಲ ನಿಮ್ಮ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ನೋಡ್ಕೊಂಡು ಹಾಕಿ ಖಾರನ. ಈ ಮೆಣಸಿನ್ಕಾಯಿ ಆ್ಯಕ್ಚುಲಿ ಅಷ್ಟೊಂದು ಖಾರ ಇಲ್ಲ ನಾನು ಯೂಸ್ ಮಾಡ್ತಿರೋದು, ಅದಕ್ಕೆ 11 ಹಾಕಿದ್ದೀನಿ. ಸೊ ಅದ್ರ ಜೊತೆಗೆ ಒಂದೇ ಒಂದು ಈರುಳ್ಳಿ ಮತ್ತು ಒಂದು 3 ಟೊಮೆಟೊ. ನಾನು ಯೂಸ್ ಮಾಡ್ತಿರೋದು ಜಾಮ್ ಟೊಮೆಟೊ. ಸೊ ಒಂದು 3 ಟೊಮೆಟೊ ಹಾಕಿದ್ದೀನಿ. ಏನಕ್ಕೆ ಅಂದರೆ ಹುಣಸೆಹಣ್ಣು ಹಾಕಿರೋದ್ರಿಂದ ಟೊಮೆಟೊ ಕಮ್ಮಿ ಹಾಕಿದ್ದೀನಿ ಅಷ್ಟೇ. ಅದೇ ಥರ ಕಟ್ ಮಾಡಿ ಹಾಕ್ತೆ. ಸೊ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದು 4ರಿಂದ 5 ಕಾಳು ಮೆಣಸಿನ ಕಾಳು ಹಾಕಬೇಕು. ಸೊ ಮೆಣಸಿನ ಕಾಳು ಹಾಕಿ, ನನಗೆ ಒಂದು 3-4 ದಿನದ ಹುಷಾರಿಲ್ಲ. ನಾವು ತಿರುಪತಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ವಾಟರ್ ಚೇಂಜ್ ಆಗೋಗಿ ಥ್ರೋಟ್ ಇನ್ಫೆಕ್ಷನ್ ಆಗೋಗಿತ್ತು. ಆ್ಯಂಡ್ ನನಗೆ ಮತ್ತೆ ನಿನ್ನೆಯಿಂದ ಫೀವರು ಮತ್ತು ಕೋಲ್ಡ್ ಬೇರೆ ಸ್ಟಾರ್ಟ್ ಆಗಿದೆ, ತಲೆಭಾರ. ಸೊ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದು ಸೊ ಅದು ಕೆಲಸ ಎಲ್ಲ ಇತ್ತು. ಸೊ ಆದ್ದರಿಂದ ನಾನು ಏನೋ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ವೀಡಿಯೋಸ್ ಡೈಲಿ. ಸೊ 1 ಗ್ಲಾಸ್ ನೀರು ಹಾಕಿದ್ಮೇಲೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಒಂದು 2 ವಿಸಲ್ ಕೂಗಿಸಿ ಸಾಕು. ಸೊಪ್ಪೆಲ್ಲ ಬೇಗ ಬೆಂದೋಗುತ್ತೆ. ಸೊ 2 ವಿಸಲ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ. ಫುಲ್ ಕಂಪ್ಲೀಟಾಗಿ ಆರಿದ ಮೇಲೆ ಮಿಕ್ಸಿಗೆ ಹಾಕಿ, ಇಲ್ಲಾಂದರೆ ಮಿಕ್ಸಿ ಪ್ರಾಬ್ಲಮ್ ಆಗುತ್ತೆ, ಮಿಕ್ಸಿ ಮೋಟ್ರ್ ಹೀಟ್ ಆದರೆ. ಸೊ ಮಿಕ್ಸಿ ಕೆಟ್ಟೋಗುತ್ತೆ, ಸೊ ನೋಡ್ಕೊಂಡು ಹಾಕಿ. ಸೊ ಇದೆಲ್ಲ ಆದಮೇಲೆ ನಾನು ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನಾನು ತುಂಬಾ ನುಣ್ಣಗೆ ರುಬ್ಬಲ್ಲ, ಸ್ವಲ್ಪ ತರ್ತರಿಯಾಗೆ ರುಬ್ಬಬೇಕು ಸ್ವಲ್ಪ. ಸೊ ನೋಡಿ ಈ ಥರ ರುಬ್ಕೊಂಡು, ನಾನು ಈ ರುಬ್ತಾ ಇದ್ದಂಗೆ ಲೆಫ್ಟಲ್ಲಿ ಏನು ಮಾಡ್ತಿದ್ದೀನಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತೆ, ಒಂದು ಅರ್ಧ ಸ್ಪೂನ್ ಸಾಸಿವೆ. ಅದಾದಮೇಲೆ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಒಂದು ಚಿಟಿಕೆ ಹಾಕಿ, ಹಿಂಗೆ ಹಾಕಿದ್ಮೇಲೆ ನಾನು ಒಂದೇ ಒಂದು ಸುಮ್ಮನೆ ಒಗ್ಗರಣೆಗೆ ಅಂತ ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಹಾಕಿದ ತಕ್ಷಣವೇ ಇವಾಗ ನಾನು ಅಲ್ಲಿ ರುಬ್ಬಿದ್ನಲ್ವ ಸೊಪ್ಪುಂದು, ಅದನ್ನ ಎತ್ತಿ ಇವಾಗ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ರುಬ್ಬಿ ಹಾಕೋಕ್ಕೆ ಲೇಟ್ ಆಗುತ್ತೆ ಅಂದರೆ ಇವಾಗ ಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡ್ಕೊಬೇಡಿ. ಸ್ಟವ್ ಆಫ್ ಮಾಡ್ಕೊಬಿಟ್ಟು ಸ್ವಲ್ಪ ರುಬ್ಬಿಟ್ಟು ಈ ಪಾತ್ರೆಗೆ ಹಾಕ್ಕೊಂಡೋಗಿ ಕೊನೆಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಿಕಾಸ್ ತುಂಬ ಗಟ್ಟಿಯಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಲ್ಲ ಆದಮೇಲೆ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು, ಆವಾಗೆಲ್ಲ ನಿಮ್ಗೆ ಸೆಟ್ ಆಯಿತು ಅಂದಮೇಲೆ ನೀವು ಸ್ಟವ್ ಆನ್ ಮಾಡಿ. ಸೊ ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಹರಳುಪ್ಪು. ನಾನು ಏನಂದರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಒಂಚೂರು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಯೂಸ್ ಮಾಡ್ತಿರೋದು ಆಚಿ ಸಾಂಬಾರು ಪುಡಿ. ಸೊ ಅದನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದೆ, ನಾನು ಹಸಿಮೆಣ್ಸಿಕಾಯಿ ಅಷ್ಟೊಂದು ಖಾರ ಇಲ್ಲ ನಾನು ಹಾಕಿರೋದು ಅಂತ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ಖಾರದ ಪುಡಿ 1 ಸ್ಪೂನ್ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಖಾರದ ಪುಡಿ ಹಸಿಮೆಣ್ಸಿಕಾಯಿ 2 ಹಾಕಿದ್ರೂ ಚೆನ್ನಾಗೇ ಇರುತ್ತೆ, ಹಸಿಮೆಣ್ಸಿಕಾಯಿ ಹಾಕಿದ್ರು ಕೂಡ ಚೆನ್ನಾಗೇ ಇರುತ್ತೆ. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ಇದು ಒಂದು ಸಲ ಚೆನ್ನಾಗಿ ಕುದಿಬೇಕು. ನೋಡಿ ಈ ಥರ ಕುದಿತಿದೆ ಅಂದಾಗ ನೀವು ಸ್ಟವ್ ಆಫ್ ಮಾಡಿ, ನೀವು ಮುದ್ದೆಗೆ ಮತ್ತು ಅನ್ನಕ್ಕೆ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್